ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಮಲೆನಾಡು ಹತ್ರ ಒಂದು ಸಣ್ಣ ಹಳ್ಳಿ. ಆ ಹಳ್ಳೀಲಿ ರವಿ ಅಂತ ಒಬ್ಬ ಹುಡುಗ. ಅವನು ತುಂಬ ಬಡ ಕುಟುಂಬದಿಂದ ಬಂದಿರ್ತಾನೆ. ಆದರೆ ಅವನ ಜೀವನದ ಬಗ್ಗೆ ಅವನಿಗೆ ದೊಡ್ಡ ಕನಸುಗಳಿರ್ತವೆ. ಅವನಿಗೆ ಉತ್ತಮ ಶಿಕ್ಷಣ ಪಡಿಬೇಕು, ಜೀವನದಲ್ಲಿ ದೊಡ್ಡವನಾಗಬೇಕು ಎಂಬ ಭಾವನೆ. ಆದರೆ ಕುಟುಂಬದ ಆರ್ಥಿಕ ಸ್ಥಿತಿ ಆ ಕನಸುಗಳನ್ನು ಸಾಧಿಸಲು ಅಡ್ಡಿಯಾಗ್ತಾ ಇರ್ತವೆ. ರವಿ ಪ್ರತಿದಿನ ಬೆಳಗ್ಗೆ ಎದ್ದು ಹತ್ತಿರದ ಹೊಲಗಳಲ್ಲಿ ಕೆಲಸ ಮಾಡ್ತಾ ಶಾಲೆಗೆ ಹೋಗ್ತಿರ್ತಾನೆ. ಅವನಿಗೆ ಹೊಟ್ಟೆಗೆ ಅನ್ನ ತಿನ್ನೋದೇ ಕಷ್ಟ ಆಗ್ತಾ ಇರುತ್ತೆ. ಆದರೂ ಅವನು ತನ್ನ ಕನಸುಗಳನ್ನ ಕೈ ಬಿಡಲ್ಲ. ಶಾಲೆಯಲ್ಲಿ ಅವನು ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದ. ಎಲ್ಲ ಶಿಕ್ಷಕರಿಗೂ ಅವನ ಪ್ರತಿಭೆ ಮೆಚ್ಚುಗೆ ಇತ್ತು. ಒಂದಿನ ಶಾಲೆಗೆ ಹೊಸ ಶಿಕ್ಷಕ ಪ್ರಥಮ್ ಬಂದರು. ಅವರು ರವಿಯ ಪರಿಸ್ಥಿತಿಯನ್ನು ಗಮನಿಸಿ ಅವನೊಂದಿಗೆ ಮಾತಾಡಿದರು. ರವಿಯ ಹೋರಾಟ ಮತ್ತು ಪರಿಶ್ರಮವನ್ನು ನೋಡಿ ಪ್ರಥಮ್ ಅವನಿಗೆ ಹೇಳಿದರು, ರವಿ, ಜೀವನದಲ್ಲಿ ಯಾರೂ ನಮ್ಮನ್ನು ತಡೆಯಲು ಬರುವುದಿಲ್ಲ. ನಮ್ಮ ಹೃದಯದಲ್ಲಿ ಭರವಸೆ ಇರಲಿ. ಪರಿಶ್ರಮ ಮಾಡೋದು ನಮ್ಮ ಕೈಯಲ್ಲಿದೆ. ಸಮಸ್ಯೆಗಳನ್ನು ಗೆಲ್ಲಲು ಸಾಧ್ಯ ಎಂಬ ದೃಢ ಮನೋಭಾವನೆಯನ್ನು ಒಂದು. ಶಿಕ್ಷಕರು ರವಿಗೆ ಒಂದು ಹೂವಿನ ಕತೆ ಹೇಳಿದರು. ಕಾಡಲ್ಲಿ ಒಂದು ಸಣ್ಣ ಗಿಡ. ಬಲವಾದ ಗಾಳಿ ಬಂದು ಒಡೆದೋಯ್ತು. ಆದರೆ ಗಿಡ ಕೊನೆಗೂ ಮತ್ತೆ ಸಜ್ಜುಗೊಂಡಿತು ಮತ್ತು ಸೂರ್ಯನ ಬೆಳಕಿನಲ್ಲಿ ಮತ್ತಷ್ಟು ಬಲವಾಗಿ ಬೆಳೆಯಿತು. ಸಿಮಿಲರ್ಲಿ, ನೀನು ಕೂಡ ನಿರಂತರ ಹೋರಾಟ ಮಾಡಬೇಕು. ಈ ಮಾತು ರವಿಗೆ ದೊಡ್ಡ ಪ್ರೇರಣೆಯಾದವು. ಅವನು ತನ್ನ ಪರಿಶ್ರಮವನ್ನು ಮುಂದುವರಿಸಿದ. ಒಂದಿನ ಸರ್ಕಾರಿ ವಿದ್ಯಾರ್ಥಿ ವೇತನ ಪಡೆಯುವಲ್ಲಿ ಯಶಸ್ವಿಯಾದ. ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸವನ್ನು ಪಡೆದು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದ. ರವಿಯ ಬದುಕು ನಮಗೆ ಮಾತ್ರ ಪಾಠ ನೀಡುತ್ತದೆ. ಬದುಕಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಆತ್ಮಸ್ಥೈರ್ಯ ಮತ್ತು ಪರಿಶ್ರಮವನ್ನು ಕೈಬಿಡಬಾರದು. ಹೋರಾಟದಲ್ಲಿ ಪ್ರಾಮಾಣಿಕತೆ ಇರಲಿ, ನಂಬಿಕೆ ಇರಲಿ, ಯಶಸ್ಸು ನಿಮಗೆ ದೊರಕುವುದರಲ್ಲಿ ಶಂಕೆಯೇ ಇಲ್ಲ. ಈ ಕತೆ ನಮಗೆ ಜೀವನದ ಸಂಕಷ್ಟ